ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬಿಗ್ ಬಾಸ್ ಅಂತೂ ಆರಂಭ ಆಗಕತ್ತೈತಿ. ಅದರಲ್ಲೂ ಗ್ರ್ಯಾಂಡ್ ಫಿನಾಲೆ ಮುಕ್ತಾಯಗೊಳ್ಳೋದು ಮತ್ತು ಇನ್ನೊಂದು ಹೊಸ ಅಧ್ಯಾಯದ ಆರಂಭ ಅಂತ ಹೇಳ್ಬೋದು. ಸೊ ಇವಾಗ 6 ಗಂಟೆಯಿಂದ ಇವತ್ತು ಬಿಗ್ ಬಾಸ್ ಫೈನಲ್ ಇದೆ. ಸೊ ಆ ಫೈನಲಲ್ಲಿ ಯಾರು ಗೆಲ್ತಾರೋ ಯಾರು ಇಲ್ಲೋ ಗೊತ್ತಿಲ್ಲ. ಬಟ್ ಸದ್ಯದ ಮಟ್ಟಿಗೆ ಎಲ್ಲ ಕಡೆನೂ ಒಬ್ಬ ವ್ಯಕ್ತಿ ಹೆಸರು ಬಹಳ ಅಂದರೆ ಬಹಳ ಹರಿದಾಡಕತ್ತೈತಿ. ಸೊ ದ್ಯಾಟ್ ಒನ್ ಈಸ್ ಗ್ರೇಟ್. ಒಬ್ಬರು ಮನುಷ್ಯನ ವ್ಯಕ್ತಿತ್ವ ಒಳ್ಳೆ ಸ್ಥಾನಕ್ಕೆ ಹೋಗಿ ಜನರು ಅವ್ರನ್ನ ಮಾತಾಡೋ ರೀತಿಯಲ್ಲಿ ಆಗ್ಬಿಟ್ಟಿದ್ದಾರೆ, ಅವ್ರ ಫೋಟೋ ಹಿಡ್ಕೊಂಡು ಅಡ್ಡಾಡಕತ್ಬಿಟ್ಟಿದ್ದಾರೆ ಅಂದರೆ ಅದು ಒಂದು ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಮನುಷ್ಯರನ್ನ ಗಳಿಸೋದು ಭಾಳ ಕಷ್ಟ, ದುಡ್ಡನ್ನು ಗಳಿಸ್ಬಿಡ್ಬೋದು. ಆದರೆ ವ್ಯಕ್ತಿತ್ವನ ಗಳಿಸೋದು, ವ್ಯಕ್ತಿತ್ವದ ಜೊತೆಗೆ ನಮ್ಮ ಒಂದು ಜನರನ್ನ ಗಳಿಸೋದಿದೆಯಲ್ಲ, ಅದು ಭಾಳ ಅಂದರೆ ಭಾಳ ಕಷ್ಟ. ಅದು ಯಾವುದೇ ವಿಷಯ ಅಂತಾಗಲಿ ಎಲ್ಲನೂ ಗಳಿಸ್ಬೋದು. ಜನರ ಪ್ರೀತಿ, ಮನಸ್ಸು, ವಾತ್ಸಲ್ಯ, ಮಮತೆನ ಯಾರನ್ನು ಕೂಡ ಖರೀದಿ ಮಾಡೋಕ್ಕಾಗೋದಿಲ್ಲ. ಸೊ ಇವಾಗ 6 ಗಂಟೆಗೆ ಬಿಗ್ ಬಾಸ್ ಅಂತೂ ಆರಂಭ ಆಗಕತ್ತೈತಿ. ಅದಕ್ಕಿಂತ ಮುಂಚೆ ನಾನು ನಿಮಗೊಂದು ಸಣ್ಣ ಸೂಚನೆ ಅಂತ ಕೊಡ್ತಾ ಇದ್ದೀನಿ. ಗೆಲುವು ಅನ್ನೋದು ಸೋತ ವ್ಯಕ್ತಿಗೆ ಸಿಗೋವಂತಹ ಒಂದು ಬಹುಮಾನ, ಆತ್ಮವಿಶ್ವಾಸ, ಗೌರವ ಮತ್ತು ಬೆಲೆ, ಹೌದಲ್ವಾ? ಹಾಗಾದರೆ ಈ ಒಂದು ಬಿಗ್ ಬಾಸ್ ವಿನ್ನರ್ಗೆ ಇರಬೇಕಾದಂತಹ ಕ್ವಾಲಿಟೀಸು ಏನು? ಒಂದು, ವ್ಯಕ್ತಿತ್ವ ಸರಿಯಾಗಿ ಇಟ್ಕೋಬೇಕು. ನಂತರ ಕನೆಕ್ಷನ್ ಅಂದರೆ ಒಂದು ಕನ್ವರ್ಜೇಷನ್, ಸಂವಹನಶೀಲತೆ ಒಳ್ಳೆಯದಾಗಿರಬೇಕು. ಎಲ್ಲ ರೀತಿಯಲ್ಲೂ ಆಲ್ರೌಂಡರ್ ಆಗಿರಬೇಕು ಅಂತ ಹೇಳಿ ಅಪೇಕ್ಷೆ ಮಾಡೋದು. ಸೊ ಇಲ್ಲಿ ಪ್ರತಿಯೊಬ್ಬರು ಕೂಡ ಗಿಲ್ಲಿ 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 ಅಂತೇಳಿ ಹೆಸರು ಹೇಳ್ತಾ ಇದ್ದಾರೆ. ಆಬ್ವಿಯಸ್ಲಿ ಕೆಲವೊಬ್ಬರ ಕಣ್ಣಿಗೆ ಗಿಲ್ಲಿ ಒಳ್ಳೆಯದಾಗಿ ಕಂಡಿರ್ಬೋದು, ಕೆಲವೊಬ್ಬರ ಕಣ್ಣಿಗೆ ಗಿಲ್ಲಿ ಕೆಟ್ಟೋನ ಕಂಡಿರ್ಬೋದು, ಇನ್ನು ಕೆಲವೊಬ್ಬರಿಗೆ ಒಳ್ಳೆಯವರಾಗಿ ಇರಬಹುದು. ಸೊ ಈ ನಾನಾ ವ್ಯಕ್ತಿತ್ವದ ಜನರಿಗೆ ನಾನಾ ರೀತಿ ವ್ಯಕ್ತಿತ್ವ ಕಾಣ್ಬೋದು. ಸೊ ಇಲ್ಲಿ ಏನಾಗ್ಬಿಟ್ಟದ ಅಂತಂದ್ರೆ, ಪರ್ಸ್ನಲಿ ನನ್ನ ಥಿಂಗನ್ನು ಹೇಳ್ತಾ ಇದ್ದೀನಿ. ಇವಾಗ ಎಲ್ಲರೂ ಗಿಲ್ಲಿ ಗಿಲ್ಲಿ ಅಂತ ಹೇಳ್ತಾ ಇದ್ರೆ ಓಕೆ, ಅವ್ರ ಸಪೋರ್ಟರ್ಸ್ ಇದ್ದಾರೆ. ಹಿ ಆಲ್ಸೋ ನೋ ದಟ್ ಎಸ್ ಐ ಆಮ್ ಅ ವಿನ್ನರ್ ಇನ್ ಬಿಗ್ ಬಾಸ್. ಸೊ ಗೆಲುವಿನ ಹಂತ, ಗೆಲುವಿನ ಒಂದು ಪಟ್ಟ ಯಾರಿಗೇರುತ್ತೆ ಅಂಥೇಳಿ ಗೊತ್ತಿರೋದ ವ್ಯಕ್ತಿಗೆ ಆ ಗೆಲುವಿನ ಖುಷಿನ ಅನುಭವ ಮಾಡೋಕ್ಕೆ ಸಾಧ್ಯ. ನಾನೇ ಗೆಲ್ತೀನಿ ಅಂತ ಹೇಳಿ ಕನ್ಫರ್ಮ್ ಆಗಿರುವಂಥ ವ್ಯಕ್ತಿ ಯಾವ ರೀತಿ ಗೆಲುವನ್ನು ಅನುಭವಿಸ್ತಾನೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇವಾಗ ಯಾವ ಥರ ಆಗ್ಬಿಟ್ಟೈತಂದರೆ ಜನ ಗಿಲ್ಲಿ ಗಿಲ್ಲಿ. ಆಬ್ವಿಯಸ್ಲಿ ಇವಾಗ ನಾವು ಎಲ್ಲ ಸ್ಟಾರ್ಟಿಂಗಿಂದ ನೋಡ್ಕೊತ ಅಥವಾ ಅನಲೈಸ್ ಮಾಡ್ಕೊತ ಬಂದರೆ ಇಲ್ಲಿ ಕಾಂಟ್ರಿಬ್ಯೂಷನ್ ಎಷ್ಟಿದೆ, ಒಬ್ಬರ ಜೊತೆ ಕನ್ವರ್ಜೇಷನ್ ಎಷ್ಟಿದೆ. ಅಂದರೆ ಒಬ್ಬ ವ್ಯಕ್ತಿಯ ತಮಾಷೆಗೋಸ್ಕರನೇ ಬಿಗ್ ಬಾಸ್ ವಿನ್ ಆಗಬೇಕಂತಿದ್ರೆ, ವ್ಯಕ್ತಿತ್ವ ಆಟ ಅನ್ನೋಕ್ಕಿಂತ ಕಾಮಿಡಿಯನ್ ಶೋ ಅಂತಿದ್ರೆ ಭಾಳ ಒಳ್ಳೇದಿರ್ತಿತ್ತು ಅಲ್ವಾ? ಸೊ ಇಲ್ಲಿ ಏನಾಗ್ತಿದೆ ಅಂತಂದರೆ, ಎವ್ರಿ ಒನ್ ನೋ ದಟ್ ಗಿಲ್ಲಿ ಬರ್ತಾನೆ ಬಟ್ ಸಮ್ವೇರ್ ಇಸ್ ಏನಾದ್ರು ಮಿಸ್ ಆದರೆ, ಸಪೋಸ್ ಗಿಲ್ಲಿ ಬರದೆ ಬೇರೆ ಯಾವ್ದಾದ್ರು ವ್ಯಕ್ತಿ ಬಂದರೆ, ಅದರಲ್ಲಿ 5 ಜನದಲ್ಲಿ ಯಾರಾದರೂ ಬಂದರೆ ಗಿಲ್ಲಿ ಬರದೇ ಇರೋವಂಥ ಪೊಸಿಷನ್ನಲ್ಲಿ, ಯು ಕ್ಯಾನ್ ಸಿ ದಟ್ ವಾಟ್ ಈಸ್ ಸಕ್ಸಸ್. ಬಿಕಾಸ್ ಹಿ ನೋ ದಟ್ ವಾಟ್ ಈಸ್ ಸಕ್ಸಸ್, ಬಟ್ ಸ್ಟಿಲ್ ಅನದರ್ ಪರ್ಸನ್ಸ್ ಇಸ್ ಡಿಡ್ ನಾಟ್ ನೋ. ಕೆಲವು ವ್ಯಕ್ತಿಗಳಿಗೆ ಆ ಗೆಲುವಿನ ಮೌಲ್ಯ ಸಿಗಬೇಕು ಅಂಥೇಳಿ ತೋರಿತಿದ್ದಾರೆ. ಆದರೆ ಆ ಒಬ್ಬ ವ್ಯಕ್ತಿ ಅಂದ್ಕೊಂತಾನೆ ಐ ಆಮ್ ಅ ವಿನ್ನರ್ ದ್ಯಾಟ್ ಅಂತ. ಆ ಒಂದು 6 ಮೆಂಬರ್ಸ್ ಕುಂತಿದ್ದಾರೆ ಅಂತಂದ್ರೂ ಅವನಿಗೆ ಗೊತ್ತು ಎಸ್ ಐ ಆಮ್ ವಿನ್ನರ್ ಫಾರ್ ಬಿಗ್ ಬಾಸ್ ಇನ್ 12 ಅಂತ ಹೇಳಿ. ಬಟ್ ಎಲ್ಲೋ ಒಂದು ಕಡೆ ಆತನ ಒಂದು ಓವರ್ ಕಾನ್ಫಿಡೆನ್ಸ್ ಸಪೋಸ್ ಏನಾದ್ರು ಡಬಲ್ ಆಗಿ ತಿರುಗಿಬಿಟ್ಟಂದರೆ ನಿಜವಾಗ್ಲೂ ಅದು ಏನಾಗುತ್ತೋ ಏನೋ ಗೊತ್ತಿಲ್ಲ, ಅದು ಮುಂದೆ ನೋಡಬೇಕು. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲ ಕಡೆನೂ ಎಲ್ಲ ವ್ಯಕ್ತಿನೂ ವೋಟ್ ಫಾರ್ ಗಿಲ್ಲಿ ಅವ್ರವ್ರ ಅಭಿಪ್ರಾಯ, ಅವ್ರವ್ರ ದೃಷ್ಟಿಕೋನ ಯಾವ ರೀತಿ ಇದೆ ಆ ರೀತಿ ಹೇಳ್ತಾ ಇದ್ದಾರೆ. ಬಟ್ ಎಲ್ಲೋ ಸಮ್ವೇರ್ ನನಗನ್ನಿಸ್ತಾ ಇದೆ, ವ್ಯಕ್ತಿತ್ವನ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡ್ಕೊಂಬಂದರೆ ಕೇವಲ ನಾವು ಒಳ್ಳೆ ಕಾಮಿಡಿಯನ್ ಇದ್ದಾನೆ ಅನ್ನೋದಕ್ಕಿಂತ ಟೋಟಲ್ ಆಗಿ ನೋಡಬೇಕು. ಎಮೋಷನ್ ವೈಸ್ ಇರಬಹುದು, ಅಥವಾ ಪ್ರೀತಿ ತೋರಿಸೋದ್ರಲ್ಲಿ ಇರಬಹುದು, ಕಾಮಿಡಿ ಆಗಿರಬಹುದು. ಸೊ ಎಲ್ಲ ಥಿಂಕ್ ಮಾಡಿದರೆ ಈ ಗೆಲುವು, ಈ ಬಿಗ್ ಬಾಸ್ ಅನ್ನೋ ಟ್ರೋಫಿ ಒಬ್ಬರ ಕೈಗೆ ಸಿಗೋದಂತೂ ಪಕ್ಕ. ಆದರೆ ಆ ವ್ಯಕ್ತಿಯ ಒಂದು ಖುಷಿ ಗೊತ್ತಿದ್ರೆ ಆ ಒಂದು ಟ್ರೋಫಿಗೆ ಬೆಲೆ ಇರೋಂಗಿಲ್ಲ ಅಂತ ನನ್ನ ಒಪಿನಿಯನ್. ಸೊ ಇಟ್ಸ್ ಮೈ ಪರ್ಸ್ನಲ್ ಥಿಂಗ್ ಅಂತ ನಾನು ಹೇಳ್ಬೋದು. ಇಲ್ಲಿ ಹಂಗಂತ ನಾ ಗಿಲ್ಲಿನ ಗೆಲ್ಲಿಸಬಾರ್ದು ಇನ್ನೊಬ್ಬರನ್ನ ಅಂತ ಹೇಳ್ತಾ ಇಲ್ಲ. ಎವ್ರಿ ವೋಟ್ ಮಾಡುವಂಥ ಪರ್ಸನ್ಸು ಥಿಂಕ್ ಮಾಡಬೇಕು. ಒಂದು ಟ್ರೋಫಿ ಆಯಿತು, ಒಂದು ಗೆಲುವಾಯಿತು, ಒಬ್ಬನ ನಾವು ಕೊಡ್ತಾ ಇದ್ದೀವಿ ಅಂತ ಅಂದ ತಕ್ಷಣ ಅದಕ್ಕೆ ಅವನು ಅಕ್ಸೆಪ್ಟೆನ್ಸ್ ಇದೆಯಾ, ಅವನು ಅದಕ್ಕೆ ತುಂಬ ಖುಷಿಯಿಂದ ನಾನು ಮಾಡಿರೋ ಅಚೀವ್ಮೆಂಟೇ ಅನ್ಕೊತಾನ, ಇಲ್ಲ ಬಿಡು ಜನ ನಾನು ಗೆಲ್ಲಿಸ್ತಾರೆ ಅಂತ ಹೇಳಿ ಅನ್ಕೊತಾನ, ಅಥವಾ ನಾನು ಪಡೋ ಕಷ್ಟಕ್ಕೆ ನಾನು ಸಿಕ್ಕ ಪ್ರತಿಫಲ ಅಂತ ಅನ್ಕೊತಾನ ಅಂಥೇಳಿ ನಾವು ಎಲ್ಲ ಪ್ರಶ್ನೆಗಳನ್ನು ನಾವು ತಲೆಯಲ್ಲಿಟ್ಕೊಂಡು ಆ ವ್ಯಕ್ತಿನ ಏನಾದರೂ ನಾವು ಮುಂತಂದರೆ ದಟ್ ಈಸ್ ರಿಯಲಿ ಅಪ್ರಿಷಿಯೇಷನ್ ಅಂತ ಹೇಳ್ಬೋದು. ನಾವು ಕೇವಲ ಒಂದೇ ಒಂದು ವ್ಯಕ್ತಿತ್ವ, ಅದೇ ಕಾಮಿಡಿ ಅಂತ ಹೇಳಿ ತೊಗೊಂಡ್ರೆ
ಐ ಥಿಂಕ್ ಇಟ್ಸ್ ನಾಟ್ ರೈಟ್ ಅಂತ. ಯಾಕಂತಂದರೆ ಎವ್ರಿ ರೈಟ್ ಪರ್ಸನ್ ಬ್ಯಾಕ್ ಸ್ಯಾಡ್ ಸ್ಟೋರಿ ಅಂತ ಇರ್ತದೆ. ಬಟ್ ಹಿ ವಾಸ್ ನೋ ವಾಟ್ ಈಸ್ ಸಕ್ಸಸ್ ಆ್ಯಂಡ್ ಹಿ ಆಲ್ಸೋ ನೋ ನನಗೆ ಗೊತ್ತು ಗಿಲ್ಲಿನೇ ನಾನೇ ಗೆಲ್ಲೋದು ಅಂತ. ಆ ವ್ಯಕ್ತಿಗೆ ಗೊತ್ತಿರೋ ಅಂಥ ವ್ಯಕ್ತಿಗೆ ನಾವೇನಾದ್ರು ವೋಟ್ ಮಾಡಿ ಸಪೋಸ್ ಗೆಲ್ಲಿಸಿದ್ರೆ ಅವನಿಗೆ ಒಂದು ಇವಾಗಲೇ ಸೀದಾ ಕೊಂಬು ಬಂದುಬಿಟ್ಟದ ನಾನೇ 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 ಅಂತ. ಇವಾಗ ಇನ್ನೂ ಗೆದ್ದುಬಿಟ್ರೆ ಅದು ಹೇಳೋಕ್ಕೆ ಆಗಲ್ಲ, ಭೂಮಿ ಮೇಲೆ ನಿಲ್ಲಲ್ಲ ಅಂಥೇಳಿ. ಸೊ ದ್ಯಾಟ್ ಒನ್ ಮೈ ಪರ್ಸ್ಪೆಕ್ಟಿವ್, ನಾಟ್ ಯುವರ್ಸ್. ಸೊ ನನಗೆ ಎಲ್ಲ ಪರ್ಸ್ನಲ್ ಆಗಿ ನಾನು ಕೊನೆಯದಾಗಿ ಈ ವಿಡಿಯೋದಲ್ಲಿ ಹೇಳಬೇಕಂದ್ರೆ ನನಗಂತೂ ತುಂಬ ಇಷ್ಟ ಆದಳಂದ್ರೆ ರಕ್ಷಿತಾ. ಸೊ ನನಗೆ ರಕ್ಷಿತಾ ಗೆದ್ಲಂದ್ರೂ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಸೊ ಕ್ರಾಸ್ ಫಿಂಗರ್, ಐ ಡೋಂಟ್ ನೋ ಯಾರು ಗೆಲ್ತಾರಂತ, ಬಟ್ ಸ್ಟಿಲ್ ಐ ಆಮ್ ವೇಟಿಂಗ್ ಫಾರ್. ಐ ಹೋಪ್ ರಕ್ಷಿತಾ ಗೆದ್ರಂತ ತುಂಬ ಖುಷಿ ಆಗುತ್ತೆ ನನಗೆ. ಐ ಲವ್ ರಕ್ಷಿತಾ ಆ್ಯಂಡ್ ವೋಟ್ ಫಾರ್ ರಕ್ಷಿತಾ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್. ಬೈ.